ಇವತ್ತೊಂದು ಬೆಳಗಿನ ತಿಂಡಿ ಮಾಡುವ. ಅಂದ್ರೆ ಒಂದು ಸೌತೆಕಾಯಿ ಉಂಟು ನೋಡಿ, ತುಂಬಾ ದಿನ ಆಯ್ತಂದು. ಅದನ್ನ ಹಾಳು ಮಾಡಬೇಡ, ಬೆಳಗಿನ ತಿಂಡಿ ಮಾಡುವ. ಸಿಪ್ಪೆ ತೆಗಿಯುವ. ಸೌತೆಕಾಯಿ ಮುಳ್ಳು ಸೌತೆ ಇದು. ಎದತ್ತು ಸೌತೆಕಾಯಿ ಕೂಡ ಆಗ್ತದೆ. ಇದು ಸಿಪ್ಪೆ ಸಮೇತ ಹಾಕ್ಬೋದು. ಇದು ಸ್ವಲ್ಪ ಬೆಳೆದಿದೆ, ಅದಕ್ಕೆ ಬೇಕಾಗಿ ಸಿಪ್ಪೆ ತೆಗಿಯುವ. ಹಾಗೆ ಸಿಪ್ಪೆ ತೆಗೆಯುವುದು. ನಿಮಗೆ ಸಿಪ್ಪೆ ಸಮೇತ ಹಾಕ್ಬೋದು. ಮತ್ತೆ ಇದನ್ನು ಕೊಚ್ಚಿದ್ರೆ, ಚಿಕ್ಕ ಚಿಕ್ಕ ಕೊಚ್ಚಿದ್ರೆ ಆಯ್ತು. ಸಿಪ್ಪೆ ತೆಗೆದು ಈ ರೀತಿಯಾಗಿ ಸಿಪ್ಪೆ ತೆಗೆದಿದ್ದೇನೆ. ಮತ್ತೆ ಗ್ರೈಂಡ್ ಮಾಡ್ಲಿಕ್ಕೆ ಎಂತ ಇಲ್ಲ, ರಪಕ್ಕ ಆಗ್ತಾ ಇದೆ ಈ ರೆಸಿಪಿ. ಇದರಲ್ಲಿ 1 ಕಪ್ ಆಗುವಷ್ಟು ಬಾಂಬೆ ರವೆ ಉಂಟು. ಜಾಸ್ತಿ ಇಲ್ಲ, 1 ಕಪ್ ತಗೊಂಡದ್ದು. ನಿಮಗೆ ಬೇಕಿದ್ರೆ ಜಾಸ್ತಿ ಕೂಡ ತಗೊಳ್ಬಹುದು. ಈಗ ಸ್ವಲ್ಪ ನೀರು ಹಾಕಿ ತೊಳೆಯುವ. ತೊಳೆದು ಇದರ ನೀರನ್ನೆಲ್ಲ ತೆಗೆಯುವ. ಚಂದ ಮಾಡಿ ನೆನೆದಿದೆ ನೋಡಿ, ಈ ರೀತಿ ಆಗಿದೆ. ನೆನೆಲಿಕ್ಕೆ ಇಡುದು ಬೇಡ. ನಾವು ತೊಳೆದ ತಕ್ಷಣ ಇದು ರೆಸಿಪಿ ಮಾಡ್ಬೋದು. ರವಾನು ಉಂಟಲ್ಲ, ರೆಸ್ಟಿಗೆ ಅಂತ ಇಡುದು ಬೇಡ. ತೊಳೆಯುವುದು, ಈ ಸೌತೆಕಾಯಿನ ಹಾಕುದು. ಸೌತೆಕಾಯಿನ ತುಂಡು ತುಂಡು ಮಾಡಿ ತಂದೇವೆ, ಅದನ್ನು ಹಾಕುವ. ಇದಕ್ಕೆ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದು. ಸ್ವಲ್ಪ ತೆಂಗಿನ ತುರಿ, ಅದು ಸ್ವಲ್ಪ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಜಾಸ್ತಿ ಇತ್ತು ತಗೊಂಡದ್ದು, ಜಾಸ್ತಿ ಸ್ವಲ್ಪ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕುವ. ನಾನು ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ನಿಮ್ಮ ತೆಂಗಿನಕಾಯಿ ಇಲ್ಲ ಇದ್ರೆ ನಿಮ್ಮ ಹತ್ರ ಸ್ವಲ್ಪ ಹಾಕಿದ್ರೆ ಸಾಕು. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ನಿಮ್ಮ ತೆಂಗಿನಕಾಯಿ ಇಲ್ಲ ಇದ್ರೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಕೂಡ ಸಾಕು. ನಾನು ಸ್ವಲ್ಪ ಜಾಸ್ತಿ ಇತ್ತು, ಹಾಗೆ ಸ್ವಲ್ಪ ಜಾಸ್ತಿ ಹಾಕಿದ್ದು. ಇದಕ್ಕೆ ನೀರಂತ ಹಾಕುದು ಬೇಡ. ಈ ಸೌತೆಕಾಯಲ್ಲಿ ಉಂಟಲ್ಲ, ನೀರುಂಟು, ಅದೇ ಬಿಟ್ಕೊಂಡ್ರೆ ಸಾಕು. ಮತ್ತೆ ರವನ್ನು ತೊಳೆದು ಹಾಕಿದೆಲ್ಲ, ಅದರಲ್ಲಿ ಕೂಡ ನೀರುಂಟು. ಮತ್ತೆ ತೆಂಗಿನ ತುರಿಯಲ್ಲಿ ಕೂಡ ನೀರುಂಟು. ಚಂದ ಮಾಡಿ ಮಿಕ್ಸ್ ಆಯಿತು, ಸಾಕಿದು ನೋಡಿ. ಈ ರೀತಿ ಉಂಟು. ಒಂದು ಬಾಳೆ ಎಲೆ ಬೇಕು, ಜಾಸ್ತಿ ಒಂದು ಸಾಕು. ಬಾಳೆ ಎಲೆಯನ್ನು ಚಂದ ಮಾಡಿ ತೊಳೆದು ತಂದದ್ದು ನೋಡಿ. ಈ ರೀತಿ ತಟ್ಟಿದ್ರೆ ಆಯಿತು. ತೆಳುವು ಮಾಡಿ, ಜಾಸ್ತಿ ದಪ್ಪ ಬೇಡ. ನಾನು ದೋಸೆ ಕಾವಲಲ್ಲಿ ಮಾಡೋದು. ನಿಮಗೆ ರೊಟ್ಟಿ ಕಾವಲಿ ಕೂಡ ತಗೊಳ್ಬೋದು. ರೊಟ್ಟಿಯ ತವ ಉಂಟಲ್ಲ, ಅದು ಕೂಡ ಆಗ್ತದೆ. ಸ್ವಲ್ಪ ಎಣ್ಣೆ ಹಾಕ್ತಾರೆ, ಇಲ್ಲಾಂದರೆ ಕಾವಲಿ ಕಪ್ಪು ಆಗ್ತದೆ, ಜಾಸ್ತಿ ಹಾಳಾಗ್ತದೆ. ಮತ್ತೆ ಕಾವಲಿ ಸ್ವಲ್ಪ ಎಣ್ಣೆ. ಇದು ತೆಂಗಿನ ಎಣ್ಣೆ ಹಾಕಿದ್ದು ನಾನು. ನಿಮಗೆ ತುಪ್ಪ ಕೂಡ ಹಾಕ್ಬೋದು. ಈಗ ಕಾವಲಿ ಬಿಸಿ ಆಯಿತು, ಇದಕ್ಕೆ ಹಾಕುವ. ನೋಡಿ ಈ ರೀತಿ ಮಾಡಿದ್ದೇನೆ. ಸ್ವಲ್ಪ ಹೊತ್ತಾದ್ಮೇಲೆ ತೆಗೆಯುವುದು. ಸ್ವಲ್ಪ ಬೇಯಲಿ. ಇದನ್ನು 30 ಸೆಕೆಂಡ್ ಆದ ಮೇಲೆ ತೆಗೆಯುವ. ಅದೇ ರೀತಿ ಸ್ವಲ್ಪ ಬೇಯಲಿ, ಮತ್ತೆ ಮಗುಚಿ ಹಾಕುವ, ಇಲ್ಲದೆ ತುಂಡಾಗ್ತದೆ. ಸ್ವಲ್ಪ ಫ್ರೈ ಆದಮೇಲೆ ತೆಗೆಯುವುದು. 1 ನಿಮಿಷ ಆದಮೇಲೆ ಈಗ ಮಗುಚಿ ಹಾಕಿದ್ರೆ ಆಯಿತು. ಚಂದ ಮಾಡಿ ಫ್ರೈ ಆಗ್ತದೆ. ಎರಡು ಸೈಡ್ ಚಂದ ಮಾಡಿ ಫ್ರೈ ಆದಮೇಲೆ ತೆಗೆಯುವುದು. ಈಗ ಚಂದ ಮಾಡಿ ಫ್ರೈ ಆಗಿದೆ. ನೆಕ್ಸ್ಟ್ ಟೈಮ್ ಮಾಡುವ ಕೂಡ ಎಣ್ಣೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ರೆ ಎಂತ ಆಗ್ತದೆ ಅಂತ ಹೇಳಿದರೆ, ಈ ಕಾವಲಿ ಹಾಳಾಗ್ತದೆ, ಕಬ್ಬಿಣದಲ್ಲ, ಮತ್ತೆ ದೋಸೆ ಎದ್ದಿರೋದಿಲ್ಲ. ಅದಕ್ಕೆ ರೊಟ್ಟಿ ಮಾಡುವ ತವ ಉಂಟಲ್ಲ, ಅದರಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ ಈ ರೆಸಿಪಿಯನ್ನು. ಜಾಸ್ತಿ ಎಲೆ ಬೇಕಂತಲಿಲ್ಲ, ಒಂದು 4-5 ಸರಿಗೆ ಒಂದೇ ಎಲೆ ಸಾಕಾಗ್ತದೆ. ಇದು ನೋಡಿ, ಈ ಬಾಳೆ ಎಲೆ ಒಂದೇ ತುಂಡು ಸಾಕು. ರೊಟ್ಟಿಯನ್ನು ಉಂಟಲ್ಲ ಬೇಗ ಮಾಡ್ಬೋದು. ಅಂದ್ರೆ ಒಂದು ಸೌತೆಕಾಯಿ ಇದ್ರೆ ಆಯ್ತು, ಗ್ರೈಂಡ್ ಮಾಡ್ಲಿಕ್ಕೆ ಎಂತ ಇಲ್ಲ. ಪದಾರ್ಥ ಕೂಡ ಬೇಕಂತಲೇ ಇಲ್ಲ ಈ ರೊಟ್ಟಿಯನ್ನು ತಿನ್ಲಿಕ್ಕೆ. ಮತ್ತೆ ಪದಾರ್ಥವು ಚಟ್ನಿ ಮತ್ತೆ ಸಾಂಬಾರಲ್ಲಿ ಕೂಡ ತಿನ್ಬೋದು. ನೀವು ಸೊಮ್ಮೆ ಮಾಡಿ ನೋಡಿ ಈ ರೀತಿ.